From juggling multiple jobs to making sure that their children are always safe. ನಮ್ಮಮ್ಮ ಯಾವಾಗಲೂ ನಮಗೋಸ್ಕರನೇ ಚಿಂತೆ ಮಾಡ್ತಾ ಇರ್ತಾರೆ. ಇದೇ ಥರ ಒಬ್ಬ ಅಮ್ಮನ ಕಥೆಯನ್ನ ಇವತ್ತು ನಾನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. TVS Reddit ಹಾಗೂ ರೇಡಿಯೋ ಸಿಟಿ 91.1 ನಿಮಗೋಸ್ಕರ ತಂದಿದ್ದೀವಿ ನಮ್ಮ ಊರು ಮಹಿಳೆ. ಈ ಸೀರೀಸ್ನಲ್ಲಿ ಪ್ರತಿಯೊಬ್ಬ ಮಹಿಳೆಯ ಕಥೆಯನ್ನ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ಅಂಡ್ ಇವತ್ತು ನನ್ನ ಜೊತೆಲಿ ಕೂತಿದ್ದಾರೆ ಜ್ಯೋತಿ ಅನ್ನೋರು. ನಮಸ್ಕಾರ ಜ್ಯೋತಿ ಅವರೇ, ಅಂಡ್ ವೆಲ್ಕಮ್ ಟು ಮೈ ಶೋ. ಮೊದಲನೇದಾಗಿ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಥ್ಯಾಂಕ್ಸ್ ಮೇಡಮ್. ಓಕೆ, ಸೊ ಜ್ಯೋತಿ ಅವರೇ, ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನಾವು ಅಡುಗೆ ಕೆಲಸ ಮಾಡಿಸಿವಿ ಮನೆಯಲ್ಲಿ. ನಮ್ಮ ಯಜಮಾನ್, ನಾನು 3 ಮಕ್ಕಳು. ಅದರಲ್ಲಿ 1 ಮಗು ಇಲ್ಲ. ಅದರಲ್ಲಿ ದೊಡ್ಡ ಮಗ ಬಂದು ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾನೆ. 2ನೇ ಮಗ ಬಂದು ಆಟೋ ಓಡಿಸ್ತಾನೆ. ಹೇಗಿದೆ ನಿಮ್ಮ ಮನೆಯ ಪರಿಸ್ಥಿತಿ ಈಗ? ಈಗ ಸ್ವಲ್ಪ ಪರವಾಗಿಲ್ಲ ಮೇಡಮ್, ಮೊದಲಿಗಿಂತ ಈಗ ಸ್ವಲ್ಪ ಪರವಾಗಿಲ್ಲ. ಮೊದಲು ಹೇಗಿತ್ತು? ನಿಮ್ಮ ದಿನಚರಿ ಯಾವ ಥರ ಇರ್ತಾ? ಇಲ್ಲಾಂದರೆ ಬೆಳಗ್ಗೆ ನಾನು 5 ಗಂಟೆ ಕೆಲಸಕ್ಕೆ ಎದ್ದೋದ್ರೆ ಬರ್ತಾ ಇದ್ದಿದ್ದೆ ರಾತ್ರಿ 7:30 8 ಗಂಟೆ ಆಗೋದು. ಮನೆ ಇತ್ತು ವಿದ್ಯಾರಣ್ಯಪುರದಲ್ಲಿ. ನಮ್ಗೆ ಯಾರು ಇದೇ ಥರ ಮೋಸ ಮಾಡಿಬಿಟ್ರು ಮನೆಗೆ. ಅವ್ರು ತಗೊಂಡ್ಬಿಟ್ಟು ನಮ್ಗೆ ಈ ಥರ ಏನು ಮೋಸ ಮಾಡಿಬಿಟ್ರು. ಅವಾಗ ಬೀದಿಗೆ ಬಂದ್ಬಿಟ್ಟ. ನಾವು ಧೈರ್ಯ ಮಾಡಿ ಬದುಕಿ ಹಂಗೆ ಮಾಡಿ ಈಗ ಒಂದು ಸ್ವಲ್ಪ ಚೆನ್ನಾಗಿದೆ. ಸೊ TVS ಕ್ರೆಡಿಟ್ ಕಡೆಯಿಂದ ನೀವು ಮೊಬೈಲ್ ಫೋನನ್ನ ಯಾರಿಗೆ ಕೊಡಿಸಿದ್ದು? ಆಟೋ ಓಡಿಸೋ ಮಗನಿಗೆ. ಯಾಕೆ ಈ ಒಂದು ಹೆಜ್ಜೆನ ತಗೊಂಡ್ರೆ ನೀವು? ಯಾಕೆ ಅಂದ್ರೆ ಈಗ ಆಟೋ ಓಡಿಸಕ್ಕೆ ಈಗೆಲ್ಲ ರ್ಯಾಪಿಡೋ, ಓಲಾ ಅದೆಲ್ಲ ಮಾಡ್ಬೇಕು ಅಂದ್ರೆ ಫೋನ್ ಬೇಕೇ ಬೇಕೀಗ. ಅದಕ್ಕೋಸ್ಕರ ಅವ್ನಿಗೆ ಫೋನ್ ಇರ್ಲಿಲ್ಲ ಆಗ. ಇದರಿಂದ ಫೋನ್ ಕೊಡಿಸ್ತೀವಿ ಅವ್ನಿಗೆ. ನಮಗೆ ತುಂಬಾ ಹೆಲ್ಪ್ ಆಯ್ತು. ಸೊ ಈಗ ಆ ಮೊಬೈಲ್ ಫೋನ್ ಏನೋ ತಗೊಂಡ್ರೆ ನೀವು TVS ಕ್ರೆಡಿಟ್ ಕಡೆಯಿಂದ, ಸೊ ಇದಾದ್ಮೇಲೆ ಅವ್ರಿಗೆ ಕೆಲ್ಸಕ್ಕೆ ಎಷ್ಟು ಹೆಲ್ಪ್ ಆಯ್ತು, ನಿಮಗೆ ಎಷ್ಟು ಹೆಲ್ಪ್ ಆಯ್ತು ಇದರಿಂದ? ಹೀಗೆ ಮೊಬೈಲ್ ಇಂದ ಒಳ್ಳೇದಾಗಿದೆ. ಅವ್ನು ಕೆಲಸ ಮಾಡಿ ದುಡಿತಾವನೆ. ದೊಡ್ಡ ಮಗನೂ ಸ್ವಲ್ಪ ದುಡಿತಾನೆ, ನಾನು ಸ್ವಲ್ಪ ಮಾಡ್ತೀನಿ. ಯಾಕೆ ನೀವು ಡಿಸೈಡ್ ಮಾಡಿದ್ರಿ ಹೌದು ಈ ಸಲ TVS ಕ್ರೆಡಿಟ್ ಇಂದನೇ ಈ ಲೋನನ್ನ ತಗೊಳ್ಬೇಕು ಅಂತ? ಈಸಿ ಆಗಿತ್ತಾ, ಕಷ್ಟವಾಗಿತ್ತಾ, ಏನ್ ನಡೀತು ಅಲ್ಲಿ? TVS ಕ್ರೆಡಿಟ್ ಕಡೆಯಿಂದ ಫೋನ್ ನಮಗೆ ಅಷ್ಟೇನು ಕಷ್ಟ ಅನಿಸಿಲ್ಲ. ಬೇಗ ಕೊಟ್ಟು ಹೋಗಿದ ತಕ್ಷಣ. ಮತ್ತೆ ಮೊದಲು ಡೌನ್ ಪೇಮೆಂಟ್ ಮಾಡಿಸ್ಕೊಂತಾರಲ್ವ, ಅದು ತುಂಬ ಕಮ್ಮಿ ತಗೊಂಡ್ರು. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಕೊಟ್ಟು ತೋರಿಸಿದ್ಮೇಲೆ ಕೊಟ್ಟರು. ಹೇಗೆ ಅನ್ನಿಸ್ತಾ ಇದೆ ಈಗ ನಿಮ್ಮ ಮಕ್ಕಳನ್ನ? ಖುಷಿ ಆಗ್ತಿದೆ ಮೇಡಮ್. ಅಂದರೆ ಚೆನ್ನಾಗಿದ್ದೀವಿ. ದೇವ್ರಿಂಗೆ ನಮ್ಮ ಮಕ್ಳಿಗೆ ಆಶೀರ್ವಾದ ಕೊಟ್ಟು ಆಯಸ್ಕೊಟ್ಟು ಕಾಪಾಡಿದ್ರೆ ಸಾಕು. ನಿಮ್ಮ ಈ ಕಥೆಯನ್ನ ಕೇಳಿದವರು ನೋಡಿದವ್ರಿಗೆಲ್ಲರಿಗೂ ಇನ್ಸ್ಪಿರೇಷನ್ ಸಿಗೋದಂತೂ ಗ್ಯಾರಂಟಿನೇ. ಸೊ ಇವತ್ತು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂದರೆ, ಎಲ್ಲರಿಗೂ ಏನಾದರೂ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಯಾರೇ ಆಗಲಿ ದುಡುಕಿ ಏನು ಯೋಚನೆ ಮಾಡ್ದಿರ ಅನಾಹುತಗಳು ಮಾತ್ರ ಮಾಡ್ಕೊಂಡ್ಬಿಡಿ. ಅದು ಹೋಗಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ಇದ್ದು ಸಾಧನೆ ಮಾಡಬೇಕು. ಬಾಳ್ಬೋದು, ಬೇಜಾನ್ ದಾರಿ ಐತಿ. ಅಬ್ಸಲ್ಯೂಟ್ಲಿ, ಅದಂತೂ ಒಂದು ತುಂಬ ಒಳ್ಳೆ ಮೆಸೇಜ್ ಎಲ್ಲರಿಗೂ ಕೊಡ್ತಾ ಇದ್ದಾರಾ. ಯಾರಾದರೂ ಒಬ್ರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅವ್ರ ಹಿಂದೆ ಯಾವಾಗಲೂ ಅವರ ತಾಯಿ ಇದ್ದೇ ಇರ್ತಾರೆ. ನಮ್ಮ ಇವತ್ತಿನ ಈ ಕಥೆಯನ್ನು ನೀವು ಕೇಳಿಸ್ಕೊಂಡು ನಿಮಗೂ ಕೂಡ ಗೊತ್ತಾಗಿರ್ಬೋದಲ್ವಾ, ಒಬ್ಬ ತಾಯಿ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಎಷ್ಟು ಕಷ್ಟಪಡ್ತಾರೆ, ತನ್ನ ಮಗು ಯಾವಾಗಲೂ ಮುಂದೆ ಬರಬೇಕು, ಸಕ್ಸಸ್ಫುಲ್ ಆಗಬೇಕು ಅಂತ. ಇದೇ ಥರದ ಇನ್ಸ್ಪೈರಿಂಗ್ ಸ್ಟೋರೀಸ್ ನಿಮಗೋಸ್ಕರ ನಾವು ತರ್ತಾ ಇದ್ದೀವಿ. TVS ಕ್ರೆಡಿಟ್ ಹಾಗೂ ರೇಡಿಯೋ ಸಿಟಿ 91.1 ಪ್ರೆಸೆಂಟ್ಸ್ ನಮ್ಮೂರ ಮಹಿಳೆ.